ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಇನ್ ಎವ್ರಿ ಶಾರ್ಟ್. ಆಫ್ಟರ್ ಎ ಶಾರ್ಟ್ ಬ್ರೇಕ್ ನಾನು ಶಿವರಾತ್ರಿ ವ್ಲಾಗಿಂದ ವಾಪಸ್ ಬಂದಿದ್ದೀನಿ. ನಮ್ಮ ಮನೇಲಿ ಶಿವರಾತ್ರಿ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಕ್ಕೆ. ನಮ್ಮ ಮನೇಲಿ ಶಿವರಾತ್ರಿನ ಈ ಥರ ನಮ್ಮ ನಾವೇನು ನಮ್ಮದು ಲಿಂಗಗಳಿರುತ್ತೆ ಅದನ್ನು ಪೂಜೆ ಮಾಡ್ಕೊತೀವಿ. ಇಂಡಿವಿಜುವಲಾಗಿ ಕೂತ್ಕೊಂಡು ಮಾಡ್ಕೊಳೋರು ಮಾಡ್ಕೊತಾರೆ, ಬಟ್ ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಪೂಜೆ ಮಾಡ್ಕೊತೀವಿ. ಇದಕ್ಕೆ ನಾವು 5 ಥರ ಹೂವು, ಕಲ್ಸಕ್ಕರೆ, 5 ಥರ ದೀಪಗಳು, ಅಂದರೆ 5 ಥರ ಆರತಿ ಮಾಡ್ತೀವಿ. ಅದಾದಮೇಲೆ 5 ಥರ ಹೂವು, 5 ಥರ ಹಣ್ಣು, ಆಮೇಲೆ ಇದಕ್ಕೆ ನಾವು ಕಡಲೆಕಾಳು ಅಥವಾ ನೀವು ಕಡಲೆ ಗಿಡ ಸಿಗುತ್ತಲ್ಲ ಅದನ್ನೂ ತೊಗೋಬೋದು, ಅಥವಾ ಇಲ್ಲಿ ಕಲ್ಸಕ್ಕರೆ ಅದೆರಡನ್ನೂ ಆ್ಯಡ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಒಂದು ನೀರಲ್ಲಿ ಗಂಗಾಜಲ ಅಂತ ಇದನ್ನು ತರಿಸಿದ್ದೀವಿ, ಅದನ್ನು ಆ್ಯಡ್ ಮಾಡ್ಕೊತೀನಿ. ಮತ್ತು ಧರ್ಮಸ್ಥಳದ್ದು ತೀರ್ಥ ಪ್ರಸಾದ ಎಲ್ಲರಿಗೂ ಗೊತ್ತಿರುತ್ತೆ, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀವಿ. ಮತ್ತು ಮೊನ್ನೆ ನಾವು ತಿರುವಣ್ಣಾಮಲೈಗೆ ಹೋದಾಗ ಅಲ್ಲಿ ಈ ತೀರ್ಥ ಪ್ರಸಾದ ಕೊಟ್ಟಿದ್ದರು. ಈ ತಿರುವಣ್ಣಾಮಲೈದೂ ಸಹ ಅದು ತೀರ್ಥನ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದಿಷ್ಟೂ ನಾವು ಆ್ಯಡ್ ಮಾಡಿಕೊಂಡು ಆ ಚಂಬಲಿರೋ ನೀರನ್ನ ಆ್ಯಡ್ ಮಾಡ್ಕೊತಾ. ಇದಕ್ಕೆ ನಾನು ಎಷ್ಟು ಟೈಪ್ಸ್ ಇದು ಅಭಿಷೇಕದ್ದು ಇದು ತೊಗೊಂಡಿದ್ದೀವಿ ಅಂತಂದರೆ, ಒಂದು ಹಾಲು, ಏನು ಹಸು ಹಾಲು ಬರುತ್ತಲ್ಲ ಅದು, ಆಮೇಲೆ ಪಂಚಾಮೃತ. ಇದಕ್ಕೆ ಎಲ್ಲ ಥರ ಪಂಚಾಮೃತಕ್ಕೆ ಏನು ರೆಡಿ ಮಾಡ್ತೀವಿ ಅದೆಲ್ಲದನ್ನೂ ಹಾಕಿ, ಆಮೇಲೆ ಕಬ್ಬಿನ ಹಾಲು, ಆಮೇಲೆ ಎಳ್ನೀರು. ಇದಿಷ್ಟೂ ಅದು ನಮ್ಮ ಲಿಂಗಗಳಿಗೆ ನಾವು ಅಭಿಷೇಕ ಮಾಡ್ಕೊಂಬಿಟ್ಟು, ಆಮೇಲೆ ಅದು ನೀರಲ್ಲಿ ತೊಳ್ಕೊಂಡು ಅದಕ್ಕೆ ನಾವು ವಿಭೂತಿ, ಗಂಧ ಎಲ್ಲ ಹಚ್ಕೊಂಡು, ಆಮೇಲೆ ನಾವು ಇದನ್ನು 5 ಸಲ ರಿಪೀಟ್ ಮಾಡ್ತೀವಿ. ಎಲ್ಲರೂ ಒಟ್ಟಿಗೆ ಮಾಡೋದು. ಆಮೇಲೆ ಆರತಿನೂ ಸಹ 5 ಸಲ ಒಟ್ಟಿಗೆ ಮಾಡಿಬಿಟ್ಟು ಅದನ್ನು ನಾವು ಲಾಸ್ಟಿಗೆ ಎಂಡ್ ಮಾಡ್ತೀವಿ ಧೂಪ ಹಾಕ್ಬಿಟ್ಟು. ನಾನಿಲ್ಲಿ ಹೇಳ್ತೀನಿ ನಿಮಗೆ ಯಾವ್ದ್ಯಾವ ಥರ ಇಲ್ಲಿ ಆರತಿನ ಬೆಳಗಬೇಕು ಅಂತ. 5 ಸಲ ಮಾಡೋದ್ರಿಂದ 5 ಸಲನೂ ಒಂದೊಂದು ಡಿಫ್ರೆಂಟ್ ಹೂವು ಅಥವಾ ಡಿಫ್ರೆಂಟ್ ಹಣ್ಣನ್ನು ಅದು ನಮ್ಮ ಲಿಂಗಗಳಿಗೆ ಪ್ರಸಾದ ಮಾಡ್ಕೊಂಬಿಟ್ಟು ನಾವು ಅದನ್ನು ಪೂಜೆ ಮಾಡ್ತೀವಿ. ಫಸ್ಟಿಂದು ಇದು ಏನು ಅಂತಂದರೆ ಊದುಬತ್ತಿ, ಅದನ್ನು ಫಸ್ಟು ಎಲ್ಲರೂ ಒಟ್ಟಿಗೆ ಬೆಳ್ಕೊಂಬಿಟ್ಟು, ಅದಾದಮೇಲೆ ನೆಕ್ಸ್ಟು ಇದು ಉತ್ತರಾಣಿ ಕಡ್ಡಿ ಅಂತ ನಿಮಗೆಲ್ಲ ಗೊತ್ತಿರುತ್ತೆ ಅನಿಸುತ್ತೆ. ಅದು ಉತ್ತರಾಣಿ ಕಡ್ಡಿ ಈ ಶಿವರಾತ್ರಿಯಲ್ಲಿ ತುಂಬ ಯೂಸ್ ಮಾಡ್ತಾರೆ. ಅದಕ್ಕೆ ಉತ್ತರಾಣಿ ಕಡ್ಡಿ ತೊಗೊಂಬಂದ್ಬಿಟ್ಟು ಅದನ್ನ ಬೆಳಗ್ಗೆನೇ ನಾವು ಹತ್ತಿನ ಸ್ವಲ್ಪ ಮುಂದ್ಗಡೆ ಅದನ್ನು ಬತ್ತಿ ಥರ ಮಾಡಿಬಿಟ್ಟು ಅದಕ್ಕೆ ತುಪ್ಪದಲ್ಲಿ ನೆನೆಸಿಟ್ಟಿರ್ತೀವಿ. ಅದು ಉತ್ತರಾಣಿ ಕಡ್ಡಿದು ಒಂದು ದೀಪ ಆಗುತ್ತೆ. ಅದಾದಮೇಲೆ ತುಪ್ಪದ ದೀಪ ನಮಗೆಲ್ಲ ಗೊತ್ತೇ ಇರುತ್ತೆ. ತುಪ್ಪದ ದೀಪ ಒಂದು ಹಚ್ಕೊಂಬಿಟ್ಟು ಅದನ್ನೊಂದು ಆರತಿಯಾಗಿ ಮಾಡ್ತೀವಿ. ಇದಾದಮೇಲೆ ನೆಕ್ಸ್ಟು ಕರ್ಪೂರ. ಇಲ್ಲಿ ಕಳಸನ ಲಾಸ್ಟಿಗೆ ಎಲ್ಲ ಆದಮೇಲೆ ಒಂದೇ ಸಲ ಬೆಳಗೋದು. ಅದಾದಮೇಲೆ ಲಾಸ್ಟಿಗೆ ಒಂದೇ ಸಲ ಧೂಪ ಹಾಕಿ ಆ ದೇವರಿಗೆ ನಾವೇನು ಪ್ರಸಾದ ಮಾಡಿರ್ತೀವಿ ಅದನ್ನು ತೋರಿಸ್ತೀನಿ. ನೆಕ್ಸ್ಟ್ ಅದನ್ನ ಎಡೆ ಮಾಡಿಬಿಟ್ಟು ನಾವು ನೆಕ್ಸ್ಟು ಧೂಪ ಹಾಕ್ತೀವಿ. ಇದು 5 ಸಲ ನಾವು ರಿಪೀಟ್ ಮಾಡ್ತೀವಿ. ಈ ಥರ ನಮ್ಮ ಮನೆಯಲ್ಲಿ ನಾವು ಪೂಜೆ ಮಾಡ್ಕೊತೀವಿ. ಈ ಸಲ ನಾನು ಕೂರೋಕ್ಕಾಗಲಿಲ್ಲ. ಪ್ರತಿ ಸಲ 4 ಜನ ಒಟ್ಟಿಗೆ ಕೂತ್ಕೊಂಡ್ಬಿಟ್ಟು ಮಾಡ್ಕೊತಾ ಇದ್ವಿ. ಈ ಸಲ ಇವನು ಅಷ್ಟೊತ್ತು ಕೂರಕ್ಕೆ ಬಿಡಲ್ಲ ಅಂತಂದ್ಬಿಟ್ಟು ಹಿಂದೆ ನಾನು ಕೂತ್ಕೊಂಡು ಅವನಿಗೆ ತೋರಿಸ್ತಾ ಇದ್ದೆ ಹೇಗೆ ಮಾಡ್ಕೊತೀವಿ ಅಂತ. ಅವನು ತುಂಬ ಚೆನ್ನಾಗಿ ನೋಡ್ತಾ ಇದ್ದ, ಮತ್ತು ಗಂಟೆ ಎಲ್ಲ ಬಾರಿಸ್ಕೊಂಡು ಕೂತ್ಕೊಂಡಿದ್ದ. ಇದೆಲ್ಲ ಮಾಡ್ಕೊಂಬಿಟ್ಟು ಆಮೇಲೆ ನಾವು ಅದೇನು ನೆಕ್ಸ್ಟು 5 ಟೈಮ್ಸ್ ರಿಪೀಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಇದಷ್ಟು 5 ಟೈಮ್ಸ್ನ ರಿಪೀಟ್ ಮಾಡ್ಕೊತೀವಿ. ಈ ಥರ ನೋಡ್ಬೋದು ನೀವು. ಈ ಥರ ಇಟ್ಕೊಂಡು ನಾವು ಅದನ್ನು ಬಸವಣ್ಣ ಅವ್ರು ಹೆಂಗೆ ಅವರ ಇಷ್ಟಲಿಂಗನ ಇದು ಮಾಡ್ಕೊತಾ ಇರ್ತಾರೆ, ಹಂಗೆ ನಾವು ಪ್ರೇ ಮಾಡಿಕೊಂಡು ಆಮೇಲೆ ಲಾಸ್ಟಿಗೆ ಮಂಡಕ್ಕಿ ಒಗ್ಗರಣೆ, ಆಮೇಲೆ ಬಜ್ಜಿ. ಬೆಳಗ್ಗೆಯಿಂದ ನಾವು ಆಲ್ಮೋಸ್ಟ್ ಏನೂ ತಿಂದಿರಲ್ಲ, ಅಥವಾ ನಾವು ಉಪ್ಪಿಟ್ಟು ಅದೇನಾದ್ರೂ ಇದ್ದರೆ ಒಂದೊಂದು ಸಲ ಆಗಲ್ಲ ಅಂದರೆ ತಿಂದಿರ್ತೀವಿ. ರಾತ್ರಿಗೆ ಒಗ್ಗರಣೆ ಮಂಡಕ್ಕಿ. ಇದು ನಮ್ಮ ಶಿವರಾತ್ರಿ ವ್ಲಾಗ್ ಆಗಿತ್ತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಇನ್ ಎವ್ರಿ